ಅಣ್ಣ ಬೇಗ ಬನ್ನಿ ಅಣ್ಣ, ಬೇಗ ಹೋಗೋಣ ಬನ್ನಿ ಅಣ್ಣ, ನಡೀರಿ ಅಣ್ಣ ಬೇಗ. ಒಂದ್ಸಲ ಎಚ್ಚರ ಮಾಡ್ಕೊಳ್ಳಿ ಮಾವ, ನಿಮ್ಗೇನು ಆಗಲ್ಲ. ಒಂದೇ ಒಂದ್ಸಲ ಕಣ್ಬಿಡಿ ಮಾವ, ನಿಮ್ಗೇನಾಗಕ್ಕೂ ನಾನ್ ಬಿಡಲ್ಲ. ಅಣ್ಣ ಯಾಕೆ ಇಷ್ಟು ನಿಧಾನ ಹೋಗ್ತಿದ್ದೀರಾ? ಸ್ವಲ್ಪ ಬೇಗ ಹೋಗಿ. ನಮ್ಮ ಮಾವಂಗ ಏನಾಗಿದೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ. ಅವ್ರನ್ನ ಉಳಿಸ್ಕೋಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಸರ್. ನಿಮಗ್ ತೊಂದರೆ ಕೊಡಲ್ಲ ಸರ್, ಒಂದೇ ಒಂದ್ಸಲ ಸಹಾಯ ಮಾಡಿ ಸರ್. ನನಗೆ ತುಂಬಾ ಗಾಬರಿ ಆಗ್ತಿದೆ, ಮನೇಲಿ ಬೇರೆ ಯಾರು ಇಲ್ಲ ಸರ್, ನನ್ ಫೋನ್ ಕೂಡ ಕೆಲಸ ಮಾಡ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ ಸರ್, ಪ್ಲೀಸ್ ಸರ್. ನನಗೆ ಗೊತ್ತು ಸರ್, ಇವರು ನಿಮಗ್ ಶತ್ರುಗಳು ಅಂತ, ಆದ್ರೆ ಈ ಸಮಯದಲ್ಲಿ ದ್ವೇಷ ಸಾಧೋದು ಒಳ್ಳೇದಲ್ಲ. ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ಸಹಾಯ ಮಾಡಿ ಸರ್. ಹೋದ್ಸಲ ನಡೆದ ಘಟನೆ ಇನ್ನೂ ನಿಮ್ ಮನ್ಸಲ್ಲಿದ್ರೆ ಅದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಅದು ಒಂದೇ ಒಂದ್ಸಲ ದಯವಿಟ್ಟು ಸಹಾಯ ಮಾಡಿ ಸರ್. ಬೇಕಾದ್ರೆ ನಾಲ್ಕು ಇಟ್ಟು ಹೊಡೆದ್ಬಿಡಿ, ನಮ್ಮ ಮಾವನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಸರ್, ದಯವಿಟ್ಟು ಸರ್. ಕ್ಷಮಿಸ್ಬಿಡಿ ಮಾವ, ನೀವು ಮೊದ್ಲೇ ಸಲ ಕರೆದಾಗ್ಲಿ ನಾನು ಬರ್ಬೇಕಿತ್ತು. ಅಯ್ಯೋ ಎಂತ ಕೆಲಸ ಮಾಡಿದೆ ನಾನು, ಯಾರು ಸಹಾಯಕ್ಕೆ ಬರ್ತಿಲ್ವಲ್ಲ ಮಾವ, ಏನ್ ಮಾಡ್ಲಿ ನಾನು? ಕುಡಿ ಮಾವ. ಅಯ್ಯೋ ಏನಾಯ್ತಪ್ಪ, ಅಯ್ಯೋ ಎಂತ ಕೆಲಸ ಮಾಡಿದೆ ನಾನು. ಅರ್ಜೆಂಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ ಮಾವ. ಅಣ್ಣ ಸ್ವಲ್ಪ ಸಹಾಯ ಮಾಡಿ ಬನ್ನಿ ಅಣ್ಣ, ಬೇಗ ಬನ್ನಿ, ಬನ್ನಿ ಅಣ್ಣ. ಅಣ್ಣ ಅಣ್ಣ ಬೇಗ ಬನ್ನಿ ಅಣ್ಣ, ಬೇಗ ಹೋಗೋಣ ಬನ್ನಿ ಅಣ್ಣ, ನಡೀರಿ ಅಣ್ಣ ಬೇಗ. ಒಂದ್ಸಲ ಎಚ್ಚರ ಮಾಡ್ಕೊಳ್ಳಿ ಮಾವ, ನಿಮ್ಗೇನು ಆಗಲ್ಲ. ಒಂದೇ ಒಂದ್ಸಲ ಕಣ್ಬಿಡಿ ಮಾವ, ನಿಮ್ಗೇನಾಗಕ್ಕೂ ನಾನ್ ಬಿಡಲ್ಲ. ಅಣ್ಣ ಯಾಕೆ ಇಷ್ಟು ನಿಧಾನ ಹೋಗ್ತಿದ್ದೀರಾ? ಸ್ವಲ್ಪ ಬೇಗ ಹೋಗಿ. ಡಾಕ್ಟರ್ ಮಾವ, ಏನಾಯ್ತು? ಡಾಕ್ಟರ್ ನಮ್ಮ ಮಾವ ಎಚ್ಚರ ತಪ್ಪಿದ್ದಾರೆ, ಏನಾಗಿದೆ ಬೇಗ ಹೇಳಿ ಡಾಕ್ಟರ್. ಓಕೆ, ಒಪ್ಪಿಟ್ಟು ಕರ್ಕೊಂಡು ಮಾವ, ಮಾವ ಎಚ್ಚರ ಆಗಿ ಮಾವ. ಮೀನಾ 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 ಏನಾಯ್ತು? ಅವ್ರಿಗೆ ಹೇಗಿದ್ದಾರೆ ಮೀನಾ? ಏನಾಯ್ತು ಹೇಳೆ? ಮೀನಾ ಏನಾಯ್ತು? ಅಪ್ಪ ಎಲ್ಲಿ? ಡಾಕ್ಟರ್ ಏನಂದ್ರು? ಡಾಕ್ಟರ್ ನೋಡ್ತಾ ಇದ್ದಾರೆ ಕೇಶ್ವ. ಮತ್ತೆ ಮಾವ ಮನೇಲಿ ತಲೆ ಸುತ್ತಿದ್ ಹೋಗಿದ್ರು, ಎಷ್ಟ್ ಎಪ್ಸಿದ್ರು ಎದ್ದೇಳಲೇ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ, ತುಂಬಾ ಭಯ ಆಗ್ಬೇಕು. ಅಪ್ಪ ಹುಷಾರಾಗಿದ್ದಾರ? ಡಾಕ್ಟರ್ ಬಂದು ಹೇಳೋವರೆಗೂ ಕಾಯ್ಬೇಕು ಅಷ್ಟೇ. ಏನಾಯ್ತಪ್ಪ ಇವ್ರಿಗೆ? ಪೂಜೆಗೆ ಹೋಗ್ಬೇಕಾಗಿತ್ತು, ಎಲ್ಲ ನನ್ನ ತಪ್ಪು. ಅಯ್ಯೋ ಭಗವಂತ. ನೀವು ಹೇಳ್ಬೇಡ ಸುಮ್ಮನೆ, ಮಾವಂಗೆ ಏನಾಗಲ್ಲ, ಹುಷಾರಾಗ್ತಾನೆ. ಹೌದಮ್ಮ, ಅಪ್ಪಂಗೇನೂ ಆಗಲ್ಲ, ಸಮಾಧಾನ ಮಾಡ್ಕೋ. ರಕ್ಷಾ, ನೀನ್ ಹತ್ರ ಅತ್ತೆನೂ ಅಳ್ತಾರೆ, ಸಮಾಧಾನ ಮಾಡ್ಕೋ.
ಡಾಕ್ಟರ್ ಬಂದರು. ಡಾಕ್ಟರ್, ಅಪ್ಪ ಈಗ ಹೇಗಿದ್ದಾರೆ? Now he is out of danger. ಆದರೆ ಅವ್ರ ಬಿ ಪಿ ಶುಗರ್ ಲೆವೆಲ್ಲು ಎಕ್ಸ್ಟ್ರೀಮ್ಲಿ ಲೋ ಆಗಿತ್ತು. ನನಗನ್ಸುತ್ತೆ ಅವ್ರು ಯಾವುದಕ್ಕಾದರೂ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ. ಇದಕ್ಕೂ ಮುಂಚೆ ಈ ಥರ ಅವ್ರಿಗೆ ಯಾವತ್ತಾದರೂ ಆಗಿತ್ತಾ? ಐ ಮೀನ್ ತಲೆ ಸುತ್ತ ಬಂದು ಈ ಥರ ಮೂಚೆ ತಪ್ಪಿ ಬಿದ್ದಿದ್ರಾ? ಇಲ್ಲ ಡಾಕ್ಟರ್, ಅವ್ರಿಗೆ ಯಾವತ್ತೂ ಈ ಥರ ಆಗಿರ್ಲಿಲ್ಲ. ಆದ್ರೆ ಮನ್ಸಲ್ಲಿ ತುಂಬಾ ನೋವು ತಿಂದಿದ್ದಾರೆ ಡಾಕ್ಟರ್. ಈ ಥರ ಕುಸ್ತು ಬಿದ್ದಿರ್ಲಿಲ್ಲ. ಇವಾಗ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಡಾಕ್ಟ್ರೆ. ಈ ಶುಗರ್ ಲೋ ಆಗೋದು ತುಂಬಾ ಡೇಂಜರ್. ಇನ್ನೊಂದ್ಸಲ ಹೀಗಾಗದಿರೋ ಹಾಗೆ ನೋಡ್ಕೊಳ್ಳಿ. ನೀವು ಅವ್ರನ್ನ ಟೈಮಿಗೆ ಸರಿಯಾಗಿ ಕರ್ಕೊಂಬಂದಿದ್ದಕ್ಕೆ ಆಯಿತು. ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಆಗಿದ್ರೂ ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು. ಅಯ್ಯೋ ದೇವ್ರೆ, ಈಗ ಟ್ರೀಟ್ ಮಾಡಿದ್ದೀವಿ, ಯಾರೂ ಟೆನ್ಷನ್ ತಗೊಳ್ಳೋದು ಬೇಡ. ಡಾಕ್ಟರ್ ನಾವು ಅವ್ರನ್ನ ನೋಡ್ಬೋದಾ? ಸದ್ಯಕ್ಕೆ ಡ್ರಿಪ್ಸ್ ಹಾಕಿದ್ದೀವಿ, ಅವ್ರು ಹಾಗೆ ರೆಸ್ಟ್ ತಗೊಳ್ಳಿ. ಇನ್ನೊಂದು 2 hours ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆನಾ? ಅವ್ರಿಗೆ ಮೆಡಿಸಿನ್ ಎಲ್ಲ ಬರ್ಕೊಡ್ತೀನಿ, ಅದನ್ನು ಅವ್ರಿಗೆ ಟೈಮ್ಗೆ ಸರಿಯಾಗಿ ತಗೊಳಕ್ಕೆ ಹೇಳಿ. ಇನ್ಯಾವುದೇ ಕಾರಣಕ್ಕೆ ಅವ್ರಿಗೆ ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಖಂಡಿತ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋತೀವಿ. ಇವತ್ತು ನೀನೇ ನಮ್ಮನ್ನು ಕಾಪಾಡ್ಬಿಟ್ಟೆ ಸ್ವಾಮಿ. ಮೀನಾ, ಇವತ್ತು ನಮ್ಮ ಪಾಲಿಗೆ ನೀನೇ ದೇವ್ರಾಗಿ ಬಂದೆ ಕಣೆ. ಅತ್ತೆ, ಅಪ್ಪ ಈಗ ಪರವಾಗಿಲ್ವಾ? ಸುಸ್ತೇನಾದ್ರೂ ಆಗ್ತಿದ್ಯಾ? ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ ದಯವಿಟ್ಟು ಹೇಳ್ಕೊಳ್ಳಿಪ್ಪ. ಹಾಗೆ ಸುಮ್ಮನಿದ್ದು ಬಿಡ್ಬೇಡಿ. ನನಗೇನೂ ಆಗಿಲ್ವಾ, ಚೆನ್ನಾಗಿದ್ದೀನಿ ನಾನು. ಅಪ್ಪ ಇದ್ರಲ್ಲಿ ಮಾತ್ರೆಗಳಿದೆ, ಊಟ ಆದ್ಮೇಲೆ ತಗೋಬೇಕು, ಕೊಡ್ತೀನಿ. ಅದಕ್ಕೆ ಥ್ಯಾಂಕ್ ಯು. ನೀವಿರಲಿಲ್ಲ ಅಂದಿದ್ರೆ ಅಪ್ಪ ಅನ್ಕಾನ್ಷಿಯಸ್ ಆಗಿ ಇರ್ತಿದ್ರು. ಆಮೇಲೆ ನಾವು ಯಾರಾದರೂ ಮನೆಗೆ ಬರೋ ತನಕ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನೀವು ಕರೆಕ್ಟ್ ಟೈಮ್ಗೆ ಮನೇಲಿದ್ದು ಅಪ್ಪನ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಡಾಕ್ಟರ್ ಹೇಳಿದ್ರಲ್ವಾ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿದ್ರು ಡೇಂಜರ್ ಇತ್ತು ಅಂತ. ನೀನು ಆಗೋ ಅನಾಹುತ ತಪ್ಪಿಸ್ಬಿಟ್ಟೆ ಕಣಮ್ಮ. ಆದ್ರೂ ಮೀನಾ, ಈ ರೀತಿ ಆಯ್ತು ಅಂದಾಗ ನಮ್ಗೆ ಯಾರಾದ್ರೂ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಫೋನ್ ಮಾಡಬೇಕು ಅಂತಾನೆ ಇದ್ದೆ ಕೇಶವ. ಕೆಟ್ಟಗಳಿಗೆ ಆಗ್ಲೇ ನನ್ನ ಫೋನ್ ಹ್ಯಾಂಗ್ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕರ್ಕೊಂಡೋದೆ. ಅಲ್ಲಿಂದನೇ ಲ್ಯಾಂಡ್ಲೈನಿಂದ ನಿಮ್ಗೆಲ್ರಿಗೂ ಕಾಲ್ ಮಾಡಿದೆ. ಮೀನಾ, ಇವತ್ತು ನಿನ್ನ ಮನೆ ನಂದ ದೀಪ ಉಳಿಸ್ಬಿಟ್ಟೆ ಕಡೆ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಎಲ್ರು ಥ್ಯಾಂಕ್ ಯು ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ಅಲ್ವಾ? ಮಾವ ನನ್ಗೂ ಅಪ್ಪನೇ ಅಲ್ವಾ? ನೀವ್ ಈ ತರ ಥ್ಯಾಂಕ್ಸ್ ಹೇಳ್ತಿದ್ರೆ ನನಗೆ ಮನೆಯಿಂದ ಹೊರಗೆ ನೋಡೋ ಫೀಲ್ ಆಗುತ್ತೆ, ಬೇಜಾರಾಗತ್ತೆ. ಮೀನಾ, ಥ್ಯಾಂಕ್ಸ್ ಹೇಳಿ ನಿನ್ನ ಹೊರಗೆ ನೋಡಿ ಮಾಡ್ತಿಲ್ಲ ಅಮ್ಮ. ಆದ್ರೆ ಇವತ್ತು ನೀನು ಮಾಡಿರೋ ಕೆಲಸ ನಿಜಕ್ಕೂ ದೊಡ್ಡದು ಕಡೆ. ನೀವುನಾ ಈ ತರ ಎಲ್ಲ ಮಾತಾಡ್ಬೇಡಿ. ಗಿರಿಜಾ, ನನ್ನ ರೂಮಿಗೆ ಕರ್ಕೊಂಡು. ಅತ್ತೆ, ಡಾಕ್ಟರ್ ಇವತ್ತು ಗಟ್ಟಿ ಪದಾರ್ಥ ಕೊಡ್ಬೇಡಿ, ಗಂಜಿ ಕೊಡಿ ಅಂತ ಹೇಳಿದ್ದಾರೆ. ಮಾವ, ಗಂಜಿ ಮಾಡ್ಕೊಂಡ್ ಬರ್ಲಾ? ಅತ್ತೆ, ರಾಗಿ ಗಂಜಿ ಮಾಡ್ಲಾ, ಅಕ್ಕಿ ಗಂಜಿ ಮಾಡ್ಲಾ? ಶುಗರ್ ಲೋ ಇದೆ ಅಂತ ಹೇಳಿದ್ದಾರೆ, ಅಕ್ಕಿದೆ ಮಾಡ್ತೀನಿ. ಗಿರಿಜಾ, ನಾ ರೂಮ್ಗೆ ಹೋಗ್ಬೇಕು ಅಂದೆ.
ನಾನು ನಿಮಗೆ ಹೋಗಿ ಮಾತ್ರೆ ತರ್ತೀನಿ. ತಗೊಳ್ಳಿ. 2 ಊಟ ಆದ್ಮೇಲೆ 2 ಊಟಕ್ಕಿಂತ ಮುಂಚೆ. ಸದ್ಯಕ್ಕೆ ಆ ಮಾತ್ರೆ ಮೊದಲು ತಗೊಳ್ಳಿ. ಅದ್ಯಾಕೆ ಗಿರ್ಜಾ ಆ ಕಡೆ ಮುಖ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ನನ್ನ ಜೊತೆ ಮಾತಾಡಲ್ವಾ? ಹೌದು, ನಿಮ್ಮ ಹತ್ರ ನಾನು ಮಾತಾಡಲ್ಲ. ನನಗೆ ಸಿಟ್ಟು ಬಂದಿದೆ. ಈಗ ನನ್ನ ಹತ್ರ ಮಾತು ಬಿಡೋಂಥದ್ದು ಏನಾಯ್ತು ಗಿರ್ಜಾ? ಇನ್ನು ಏನಾಗ್ಬೇಕ್ರಿ? ಇವತ್ತಾಗಿದ್ ಸಾಲ್ದ? ಅದ್ರಲ್ಲಿ ನಂದೇನ್ ತಪ್ಪಿದೆ? ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ ರೀ? ಇತ್ತೀಚೆಗೆ ನೀವದೇನೋ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಂತೆ, ಅದಕ್ಕೆ ನಿಮ್ಗೆ ಹೀಗಾಗಿರೋದಂತೆ. ಎಲ್ಲದಕ್ಕೂ ಕೋಪ ಮಾಡ್ಕೋತೀರಾ ರೀ? ತಲೆ ಕೆಡಿಸ್ಕೊಂಡು ಕುತ್ಕೋತೀರಾ? ನೀವೇ ಹೇಳಿ, ನಮ್ಗೆ ಆ ದೇವ್ರು ಯಾವ್ದು ಕಮ್ಮಿ ಮಾಡಿದಾನೆ? ಅಂಗಡಿ ಚೆನ್ನಾಗಿ ನಡೀತಾ ಇದೆ, 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತಿದೀವಿ, ಮಕ್ಕಳು ಚೆನ್ನಾಗಿ ಓದ್ತಾರೆ. ಇನ್ನು ನಿಮ್ಗಿಷ್ಟ ಇಲ್ಲದೆ ಇದ್ರು ಬಂದಿರೋ ಸೊಸೆ ಬಂಗಾರದಂತ ಹುಡುಗಿರಿ. ಇಷ್ಟೆಲ್ಲ ಇದ್ಮೇಲೂ ಇನ್ನು ಯಾಕ್ರಿ ನಿಮಗ್ ಸ್ಟ್ರೆಸ್ಸು? ನೋಡಿ, ಇನ್ಮೇಲೆ ನೀವು ಕೋಪ ಮಾಡ್ಕೊಳ್ಳಲ್ಲ, ಜಾಸ್ತಿ ಚಿಂತೆ ಮಾಡಲ್ಲ ಅಂದ್ರೆ ಮಾತ್ರ ನಾಟಿ ಮಾತ್ರ ಮಾತಾಡೋದು, ಇಲ್ಲ ಅಂದ್ರೆ ಇಲ್ಲ. ಮಾತಾಡಲ್ಲ ಅಂತ ಎಷ್ಟು ಮಾತಾಡದೆ ನೋಡು. ನೋಡಿ, ಹೀಗೆಲ್ಲ ಹೇಳಿ ಮಾತು ಮರೆಸ್ಬೇಡಿ. ನಾನು ಹೇಳಿರೋದಕ್ಕೆ ಒಪ್ಪಿಗೆ ಇದೆಯೋ ಹೇಳಿ. ಆಯ್ತಾಯ್ತು, ನಾನು ಕೋಪ ಮಾಡ್ಕೊಡಲ್ಲ. ಸಮಾಧಾನನಾ? ರೀ, ನೀವ್ ನಿದ್ದೆ ಚೆನ್ನಾಗಿ ಮಾಡ್ರಿ. ರಕ್ಷಾ ವಲ್ಲಭ ಅವರೇ 4 ಗಂಟೆಗೆ ದೋತ್ಕೋತಾರೆ, ಅವ್ರಿಗೆ ಅಭ್ಯಾಸ ಆಗಿದೆ. ಇಷ್ಟಕ್ಕೂ ದಿನ ಬೆಳಗ್ಗೆ ನೀವೇ ಎದ್ದವ್ರನ್ನ ಎಬ್ಬಿಸ್ಬೇಕಾ? ಅವ್ರೇನ್ ಸ್ಕೂಲ್ ಮಕ್ಕಳ? ಅವ್ರಿಗೂ ಜವಾಬ್ದಾರಿ ಇದೆ ರೀ. ಗಿರಿಜಾ, ಹಾಗಂತ ಅವ್ರನ್ನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ತಂದೆಯಾಗಿ ನನಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ ಅಂತ ದೇಹನೇ ದಂಡಿಸ್ಕೊಂಡ್ಬಿಟ್ರಲ್ಲ ರೀ. ಈಗ ನೋಡಿದ್ರ ಎಂಥ ಪರಿಸ್ಥಿತಿ ಬಂತು. ಅದಕ್ಕೆ ಇನ್ಮೇಲೆ ನೀವು ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗಿ ಎದ್ದೇಳ್ಬೇಕು. ಬೇಗೆದ್ದು ಆಯಾಸ ಮಾಡ್ಕೊಳ್ಳೋ ಹಾಗಿಲ್ಲ. ಆಯ್ತು, ಇನ್ಮೇಲೆ ನಾನು 5 ಗಂಟೆಗೆ ಎದ್ದೇಳ್ತೀನಿ, ಸರಿನಾ? ಆಯ್ತು, ಸರಿ. ನಾನು ಹೋಗಿ ನಿಮ್ಗೆ ಊಟ ತರ್ತೀನಿ, ನೀವು ಮಾತ್ರೆ ತಗೊಳ್ಳಿ. ರೀ, ನೀವ್ ಯಾವುದೋ ಒಂದು ವಿಷಯ ಮರ್ತಿದ್ದೀರಾ. ನಾನಾ? ಏನು ವಿಷಯ? ನೀವು ಯಾರಿಗೂ ಏನೋ ಹೇಳ್ಬೇಕು, ಅದನ್ನ ಹೇಳ್ಬಿಡಿ. ನಾನು ಯಾರಿಗೇನು ಹೇಳಬೇಕು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು? ಅದನ್ನ ನಾನ್ ಹೇಳಲ್ಲ, ನೀವೇ ಯೋಚನೆ ಮಾಡಿ. ನಾನು ಯಾರಿಗೇನು ಹೇಳಕ್ ಮರ್ತಿದ್ದೀನಿ? ನೆನಪಾಗ್ತಾ ಇಲ್ವೇ?